ನಿತ್ಯ ಈಶಾ ದೇವಾಲಯಕ್ಕೆ ಬರುವ ವಾಹನಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು ರೈತರು ತಮ್ಮ ಜಮೀನುಗಳಿಗೆ ಹೋಗಲು ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲದೆ ಸರ್ಕಾರಿ ಜಮೀನು ಒತ್ತುವರಿ ಮಾಡಿ ದೇವಾಲಯ ನಿರ್ಮಿಸಿದ್ದು ಸರ್ಕಾರಿ ಜಾಗದಲ್ಲಿಯೇ ರಸ್ತೆ ನಿರ್ಮಿಸಲಾಗುತ್ತಿದೆ ಎಂದು ಆರೋಪಿಸಿ ಸಾವಿರಾರು ಸಂಖ್ಯೆಯಲ್ಲಿ ಇಂದು ಸ್ಥಳೀಯ ರೈತರು ಈಶಾ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಮಾತನಾಡಿದ ವಕೀಲ ನಾರಾಯಣಸ್ವಾಮಿ, ಅವಲಗುರ್ಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಈಶಾ ದೇವಾಲಯ ಸಮಾಜ ಸೇವೆ ಹೆಸರಿನಲ್ಲಿ ರೈತರಿಂದ ಜಮೀನು ಖರೀದಿಸಿದೆ. ಕಂದಾಯ ಇಲಾಖೆ ಮತ್ತು ಅರಣ್ಯ ಇಲಾಖೆ ಜಮೀನು ಒತ್ತುವರಿ ಮಾಡಿ ಹಣ ವಸೂಲಿ ಮಾಡುವ ದಂಧೆ ಮಾಡಿಕೊಂಡಿದ್ದಾರೆ. ಜಿಲ್ಲೆಯಲ್ಲಿ ಪಾಪಾಗ್ನಿ, ಬೀಸಾಗ್ನಿ, ನಂದಿಗಿರಿಧಾಮ ಸೇರಿ ಹಲವಾರು ಪ್ರವಾಸಿ ತಾಣಗಳು ಇದ್ದು ಇವುಗಳಿಗೆ ಪ್ರವಾಸಿಗರು ಬರುತ್ತಿದ್ದಾರೆ. ಇದರಿಂದ ಸರ್ಕಾರಕ್ಕೆ ಆದಾಯವೂ ಬರುತ್ತಿದೆ ಎಂದರು. ಆದರೆ ಈಶಾ ಬಳಿ ಈಶ್ವರನ ವಿಗ್ರಹ ಮಾಡಿ ಜನರನ್ನ ಮರುಳು ಮಾಡಿ ಹಣ ವಸೂಲಿಗೆ ನಿಂತಿದ್ದಾರೆ. ಜಿಲ್ಲೆಯಲ್ಲಿ ಇರುವ ಪ್ರಮುಖ ಪ್ರವಾಸಿ ತಾಣಗಳಿಗೆ ಧಕ್ಕೆಯಾಗುತ್ತಿದೆ. ಇಲ್ಲಿ ದೇವರಿಗೆ ಪೂಜೆ ಮಾಡುತ್ತಿಲ್ಲ. ಇವರು ಪಡೆದಿರುವ ಜಮೀನಿಗೆ ಸಂಬಂಧಪಟ್ಟ ಪ್ರಾಧಿಕಾರದಿಂದ ಭೂ ಪರಿವರ್ತನೆ ಆಗಿಲ್ಲ ಎಂದು ಆರೋಪಿಸಿದ್ದಾರೆ. ಈ ಕೂಡಲೇ ಈಶಾ ವಿರುದ್ಧ ಕಾನೂನು ಕ್ರಮ ಜರುಗಿಸದಿದ್ದರೆ ಸ್ಥಳೀಯರು ಉಗ್ರ ಹೋರಾಟ ನಡೆಸಲಾಗುತ್ತದೆ. ಸ್ಥಳೀಯ ರೈತರಿಗೆ ಆಗುತ್ತಿರುವ ಅನ್ಯಾಯ ತಪ್ಪಿಸಲು ಜಿಲ್ಲಾಡಳಿತ ಮತ್ತು ಸರ್ಕಾರ ಈ ಕೂಡಲೇ ಕ್ರಮ ಜರುಗಿಸಬೇಕು ಎಂದು ಅಲ್ಲಿನ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಸರ್, ಇವತ್ತು ಏನು ಈಶಾ ಫೌಂಡೇಶನ್ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಾವೆಲ್ಲ ಮುಖಂಡರು ಸೇರಿ. ಯಾವ ಕಾರಣಕ್ಕೆ ಅಂದರೆ 2019ರಲ್ಲಿ ಇಲ್ಲಿ ಬಂದು ಕೋವಿಡ್ ಸಮಯದಲ್ಲಿ 20ರಲ್ಲಿ ಒಳಗೊಳಗೆ ಅಕ್ರಮವಾಗಿ ತಹಸೀಲ್ದಾರ್ ಗಣಪತಿ ಶಾಸ್ತ್ರಿ ಅಕ್ರಮ ದಾಖಲೆಗಳು ಸೃಷ್ಟಿ ಮಾಡಿ 3 ಗಂಟೆವರೆಗೂ ನಮ್ಮ ರೈತರನ್ನ ಒಳಗಡೆ ಎಂಟ್ರಿ ಕೊಡದೆ ಈಶಾ ಫೌಂಡೇಶನ್ನವ್ರನ್ನ ತಗೊಂಡು ಬಂದು ರೆಕಾರ್ಡ್ ರೂಮ್ ಕಟ್ಸೋದಕ್ಕೆ ಅವ್ರ ಹತ್ರ ದುಡ್ಡು ಇಸ್ಕೊಂಡು 3 ಗಂಟೆವರೆಗೂ ನಮ್ಮ ರೈತರಿಗೆ ಯಾರಿಗೂ ಎಂಟ್ರಿ ಕೊಡದೆ ಅವ್ರಿಗೆ ತಪ್ಪು ದಾಖಲೆಗಳನ್ನು ಸೃಷ್ಟಿ ಮಾಡಿ ಬೆಟ್ಟ ಗುಡ್ಡಗಳನ್ನ ಒಡೆದು ಕಾಡ ಅರಣ್ಯನ ನಾಶಪಡಿಸಿ ಅಕ್ರಮವಾಗಿ ರಸ್ತೆಗಳು ಅಳವಡಿಸಿರೋದಲ್ಲದೆ ನೀರ ಜಲಮೂಲಗಳನ್ನ ಮುಚ್ಚಾಕಿರೋದಲ್ಲದೆ ಈ ಪಂಚಗಿರಿಗಳ ಧಾಮ ಏನು ಬೆಟ್ಟಗಳ ಶ್ರೇಣಿ ಇದೆ, ಈ ಶ್ರೇಣಿಗಳನ್ನ ಮೂಲ ಇದನ್ನು ಕೆಡವಿ ಇವತ್ತು ಅವರು ವಾಣಿಜ್ಯ ತೆರಿಗೆ ಏನು ವಾಣಿಜ್ಯ ಕಮರ್ಷಿಯಲ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ, ದುಡ್ಡು ಮಾಡುವಂಥ ಕಾರ್ಯಕ್ರಮ ಇದು. ಇದರಿಂದ ಯಾವ ಒಂದು ಸಾರ್ವಜನಿಕರಿಗಾಗಲಿ ರೈತಾಪಿ ವರ್ಗದವ್ರಿಗಾಗಲಿ ಇದರಿಂದ ಏನು ಲಾಭ ಇಲ್ಲ. ಆ ಪಕ್ಕದ ಒಂದು ಮುದ್ದೇನಹಳ್ಳಿ ಕ್ಷೇತ್ರದಲ್ಲಿ ಮಧುಸೂದನ್ ಸಾಯಿ ಸ್ವಾಮಿ ಅಂತ ಹೇಳ್ಬಿಟ್ಟು ಅವರು ಎಲ್ಲಿ ಒಂದು ರೂಪಾಯಿ ಹಣ ತಗೊಂಡಿರಾ ಏನು ಇವತ್ತು ಡೆಲಿವರಿಗಳಾಗ್ಬೋದು, ಆಪ್ರೇಷನ್ಗಳಾಗ್ಬೋದು, ದೊಡ್ಡ ಮಟ್ಟಕ್ಕೆ ಮೆಡಿಕಲ್ ಸೀಟ್ ಆಗ್ಬೋದು, ವಿದ್ಯಾಭ್ಯಾಸ ಆಗ್ಬೋದು, ಪ್ರತಿಯೊಂದು ಉಚಿತವಾಗಿ ಅವ್ರು ಕೊಡ್ತಾ ಇದ್ದಾರೆ ಜನಕ್ಕೆ. ಇವರು ಶೈಕ್ಷಣಿಕ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ನೀಲಿ ಝೋನ್ ಇರೋದಂಥದ್ದನ್ನು ರೆಡ್ ಝೋನ್ ಮಾಡಿಕೊಂಡು ಎಲ್ಲರ ಹತ್ರ ದಂಧೆ ವಸೂಲಿ ಮಾಡಿಕೊಂಡು ಟೋಲ್ ಕಲೆಕ್ಷನ್ ಮಾಡಿಕೊಂಡು ಕಾರುಗಳ ಪಾರ್ಕಿಂಗ್ಗಳಲ್ಲಿ ಇವರು ಒಂದು ಸಮಸ್ಯೆನ ಇಂಪ್ರೂವ್ ಮಾಡೋಕ್ಕೋಸ್ಕರ ನಮ್ಮನ್ನೆಲ್ಲ ಬಲಿ ಮಾಡ್ತಾಯಿದ್ದಾರೆ. ಇವತ್ತು 1 ಗಂಟೆ ರಾತ್ರಿ ಆದರೆ ಕೂಡ ನಿದ್ದೆ ಇಲ್ಲ ನಮ್ಮ ಹಳ್ಳಿ ಭಾಗದಾಗ ಜನಗಳಿಗೆ. ವೆಹಿಕಲ್ಸು 10 ಕಿಲೋಮೀಟ್ರ್ ಜಾಮ್ ಆಗುತ್ತೆ ಯಾವುದಾದ್ರು ಒಂದು ಕಾರ್ಯಕ್ರಮಗಳು ಮಾಡಿದ್ರೆ. ನಾವು ಹಳ್ಳಿ ಜನ ನಾವು ಬದುಕು ರೂಪಿಸಿ ಕಟ್ಕೊಳೋದು ಹೆಂಗೆ, ನಾವು ತೋಟದ ಹತ್ರ ಹೋಗೋದು ಹೆಂಗೆ? ಈ ಈಶಾ ಫೌಂಡೇಶನ್ನಿಂದ ಇನ್ನಿಲ್ಲದ ಆಘಾತಗಳು, ತೊಂದರೆಗಳು, ಆಕ್ಸಿಡೆಂಟ್ಗಳಾಗಿ ಸುಮಾರು ಪ್ರಾಣ ಹಾನಿಗಳಾಗಿದ್ದಾವೆ. ನಂದಿ ಬೆಟ್ಟಕ್ಕೆ ಜನವರಿ 1 ನಿರ್ಬಂಧ ಇರ್ತಾರೆ. ಗೌರ್ಮೆಂಟಿಗೆ ಬರೋ ಆದಾಯನ ಕಡಿವಾಣ ಹಾಕಿ ಇವ್ರು ಯಾರೋ ಈಶಾ ಫೌಂಡೇಶನ್ ಅವ್ರಿಗೆ ಕಮರ್ಷಿಯಲ್ಗೆ ದುಡ್ಡು ಮಾಡಿಕೊಡ್ತಾ ಇದ್ದಾರೆ ಈ ಅಧಿಕಾರಿಗಳು. ಏನು ಮಾಡ್ತಾ ಇದ್ದಾರೆ ಸರ್ಕಾರಗಳು? ಇದೆಲ್ಲ ನಿಮಗೆ ಕಣ್ಣು ಕಾಣ್ತಾ ಇಲ್ವಾ? ಏನು ನಮ್ಮ ಸಮಸ್ಯೆನ ಅರ್ಥ ಮಾಡ್ಕೊತಲ್ಲ. ಎಷ್ಟು ಹೋರಾಟಗಳು ಮಾಡಬೇಕು, ಎಷ್ಟು ನಿಮಗೆ ಮೆಮೊರಂಡಮ್ಗಳು ಕೊಡಬೇಕು. ದಯವಿಟ್ಟು ಸೂಕ್ತವಾಗಿ ಇದ್ರ ಬಗ್ಗೆ ಗಮನ ಅವಲಗುರ್ಗಿ ಪಂಚಾಯತಿ ವ್ಯಾಪ್ತಿಯ ಏನು ಈಶಾ ಫೌಂಡೇಶನ್ ಅಂತ ಮಾಡಿದ್ದಾರೆ 2019ರಲ್ಲಿ 83 ಎಕರೆ ಜಮೀನನ್ನು ಖರೀದಿ ಮಾಡಿ ಅದರಲ್ಲಿ ಏನೋ ನಾವು ಒಂದು ಸಮಾಜ ಸೇವೆ ಮಾಡ್ತೀವಿ, ವಿದ್ಯಾ ಸಂಸ್ಥೆಯನ್ನು ನಡೆಸ್ತೀವಿ ಅಂತ ಹೇಳ್ಬಿಟ್ಟು ಒಂದು ಸುಳ್ಳು ಆಶ್ವಾಸನೆಯನ್ನು ಕೊಟ್ಟು ಅತ್ಯಂತ ಕಮ್ಮಿ ದರದಲ್ಲಿ ರೈತರಿಂದ ಜಮೀನನ್ನು ಕೊಂಡ್ಕೊಂಡಿದ್ದಾರೆ. ಜೊತೆಗೆ ಇವತ್ತು ಸರ್ಕಾರಿ ಕಂದಾಯ ಇಲಾಖೆ ಜಮೀನು ಮತ್ತು ಅರಣ್ಯ ಇಲಾಖೆ ಜಮೀನನ್ನು ಸಹ ಒತ್ತುವರಿ ಮಾಡಿದ್ದಾರೆ 106 ಎಕರೆನ. ಇವ್ರ ಉದ್ದೇಶ ವಿದ್ಯಾಸಂಸ್ಥೆ ಮಾಡುವಂಥದ್ದು. ಇದುವರೆಗೂ ವಿದ್ಯಾಸಂಸ್ಥೆ ಮಾಡಿಲ್ಲ, ಬದಲಾಗಿ ಹಣವನ್ನು ವಸೂಲಿ ಮಾಡುವಂಥ ಒಂದು ದಂಧೆ ಮಾಡಿಕೊಂಡು ಅಕ್ರಮಕ್ಕೆ ಹಣ ಮಾಡುವಂಥದ್ದಾಗಿದೆ. ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಸುತ್ತಮುತ್ತ ಪಾಪಾಗ್ನಿ, ಬಿಸಾಗ್ನಿ, ರಂಗಸ್ಥಳ, ನಂದಿ
ನಮ್ಮ ನಂದಿ ಕ್ಷೇತ್ರದಲ್ಲಿ ದಕ್ಷಿಣ ಕಾಶಿ ಅಂತಲೇ ನಂದಿ ಕ್ಷೇತ್ರ ಇದೆ. ಒಳ್ಳೆ ಗಿರಿಧಾಮ ನಮ್ಮ ನಂದಿ ಬೆಟ್ಟ, ಸಾರ್ಕ್ ಕಾರ್ಯಕ್ರಮ ನಡೆದಂಥ ಒಂದು ನಂದಿ ಬೆಟ್ಟ. ಪ್ರವಾಸಿಗರು ಅಲ್ಲಿ ಬರ್ತಾಯಿದ್ರು, ನಮ್ಮ ಸರ್ಕಾರಕ್ಕೆ ಒಳ್ಳೆ ಆದಾಯನೂ ಬರ್ತಾಯಿತ್ತು. ಇವತ್ತೇನಾಗ್ಬಿಟ್ಟಿದೆ, ಇಲ್ಲಿ ಯಾವುದೋ ಒಂದು ಶಿವನ ವಿಗ್ರಹವನ್ನು ಯಾವುದೋ ಒಂದು ಫೈಬರ್ ಅಥವಾ ಮೆಟಲಲ್ಲಿ ಒಂದು 102 ಅಡಿ ವಿಗ್ರಹವನ್ನು ಮಾಡಿ ಅದಕ್ಕೆ ಪೂಜೆಯನ್ನು ಮಾಡೋದಿಲ್ಲ, ಪೂಜಾರಿನೂ ಇಲ್ಲ, ಧಾರ್ಮಿಕ ವಿಧಿವಿಧಾನಗಳನ್ನು ಮಾಡೋದಿಲ್ಲ. ಸೊ ಅದನ್ನು ತೋರಿಸ್ಬಿಟ್ಟು ರಾತ್ರಿ ಹೊತ್ತು ಯಾವುದೋ ಒಂದು ಕಿರಣನ ಲೈಟನ್ನು ದೂರ ಬಿಟ್ಬಿಟ್ಟು ಜನಾಕರ್ಷಣೆ ಮಾಡಿ ಇವತ್ತು ಯುವಕರನ್ನು ಅಡ್ಡದಾರಿ ಹಿಡಿಯುವಂಥ ಕೆಲಸವನ್ನು ಮಾಡಿದ್ದಾರೆ. ಸೊ ಇದು ಅಕ್ಷಮ್ಯ ಅಪರಾಧ, ಕಾನೂನು ವಿರೋಧ. ನಾವು ಹೇಳೋದಿಷ್ಟೇ, ಇದರಿಂದ ರೈತರಿಗೆಲ್ಲ ತೊಂದರೆ ಆಗ್ತಾಯಿದೆ, ವಿಶೇಷವಾಗಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದೆ, ನಮ್ಮ ಸರ್ಕಾರಿ ಪ್ರವಾಸಿ ಸ್ಥಾನಗಳಿಗೆ ಇವತ್ತು ಧಕ್ಕೆ ಆಗ್ತಾಯಿದೆ. ಸೊ ಹಂಗಾಗಿ ಇವರು ಇದೇನು ಒಂದು ಸ್ವಂತ ಪ್ರವಾಸಿ ಕೇಂದ್ರವನ್ನು ಮಾಡಿ ಹಣ ಮಾಡುವಂಥ ದಂಧೆ ಮಾಡ್ತಾ ಇದ್ದಾರೆ. ಇದಕ್ಕೆ ಯಾವುದೇ ಸರ್ಕಾರದ ಅನುಮತಿ ಕೊಟ್ಟಿಲ್ಲ, ಯಾವುದೇ ಒಂದು ಈ ಸಂಬಂಧಪಟ್ಟ ಪ್ರಾಧಿಕಾರದಿಂದ ಇದು ಭೂ ಪರಿವರ್ತನೆ ಏನೂ ಆಗಿಲ್ಲ, ಅಕ್ರಮವಾಗಿ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ಇದನ್ನು ನಿಲ್ಲಿಸಬೇಕು. ನಾವು ಎಷ್ಟೇ ಒಂದು ಮನವಿಗಳನ್ನು ಸರ್ಕಾರಕ್ಕೆ ಕೊಟ್ಟರೂ ಸಹ ಇದುವರೆಗೆ ಯಾವುದೇ ಒಂದು ಸೂಕ್ತವಾದ ಕ್ರಮವನ್ನು ಸರ್ಕಾರ ಕೈಗೊಂಡಿಲ್ಲ. ನಾವು ಇವತ್ತು ತಹಸೀಲ್ದಾರ್ ಅವರಿಗೆ, ಈ ಸುತ್ತಮುತ್ತಲಿನ ಗ್ರಾಮಸ್ಥರು, ರೈತರು, ಮಹಿಳೆಯರು ಎಲ್ಲ ಯುವಕರು ಸೇರಿ ಒಂದು ಮನವಿಯನ್ನು ಕೊಟ್ಟಿದ್ವಿ, ಕ್ರಮ ತಗೋಬೇಕು ಅಂತ. ಅವರು ಕ್ರಮ ತಗೊಳ್ಳಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಾವು ಒಂದು ದೊಡ್ಡ ಹೋರಾಟವನ್ನು ಮಾಡಿ, ಆ ಹೋರಾಟದ ರೂಪುರೇಷೆ ಯಾವ ರೀತಿ ಇರಬೇಕು ಅಂತ ನಾವೆಲ್ಲ ಸಮಾಲೋಚನೆ ಮಾಡಿ ಒಂದು ದೊಡ್ಡ ಒಂದು ಹೋರಾಟವನ್ನು ಮಾಡಲಿಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ.